ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಡೈಲಿ ನನ್ನ ರೊಟೀನು ಮತ್ತು ಸ್ಯಾರಿ ಕಲೆಕ್ಷನ್ಸ್ದು ಅಪ್ಲೋಡ್ ಮಾಡ್ತಾಯಿದ್ದೆ ವೀಡಿಯೋದಲ್ಲಿ ನನ್ನ ಚಾನಲಲ್ಲಿ. ಇವತ್ತು ನಾನು ಕೆಲವೊಂದಷ್ಟು ಹೆಣ್ಮಕ್ಳಿಗೆ ಹೆಲ್ಪ್ ಆಗ್ಬೋದು ಮತ್ತು ಇನ್ನೊಂದಷ್ಟು ಜನ ಕ್ವಶನ್ಸು ಅದಕ್ಕೆಲ್ಲ ಇದರಲ್ಲಿ ಆನ್ಸರ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನನ್ನ ಸೀರೆ ಕಲೆಕ್ಷನ್ಸಲ್ಲಿ ಹೌದು, ಖಂಡಿತ ನಾವೇನೇ ಬಿಸ್ನೆಸ್ ಮಾಡಬೇಕು ಅಂದ್ರೂ ಅಮೌಂಟ್ ಇರಲೇಬೇಕು. ಬಟ್ ಸೀರೆ ಬಿಸ್ನೆಸ್ ಮಾಡ್ತೀನಿ ಅಂದರೆ ಸ್ವಲ್ಪ ಜಾಸ್ತಿ ಅಮೌಂಟೇ ಇರಬೇಕು ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ಮೈಸೂರು ಸಿಲ್ಕ್ ಸೀರೆಗಳ ಪ್ರೈಸ್ ಎಲ್ಲ ಗೊತ್ತು, ಅದಕ್ಕೆ ತುಂಬ ಅಮೌಂಟ್ ಇರುತ್ತೆ. ಹಂಗಾಗಿ ನಮ್ಮ ಹತ್ರ ಅಮೌಂಟ್ ಇದ್ದರೆ ಮಾತ್ರ ಮಾಡೋಕ್ಕಾಗೋದು. ಅಮೌಂಟ್ ಇದ್ದರೆ ಮಾತ್ರ ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ ಅದ್ರ ಜೊತೆ ನಾವು ಮಾಡ್ತೀವಿ ಅನ್ನೋ ಧೈರ್ಯ ಇರಬೇಕು. ಕುಗ್ಗಬಾರ್ದು ಯಾವುದಕ್ಕೂ. ಬಿಸ್ನೆಸ್ಸು ಅಂತ ಅಂದಮೇಲೆ ಒಂದು ಸಲ ಚೆನ್ನಾಗಿರುತ್ತೆ, ಒಂದು ಸಲ ಆರ್ಡ್ರೇ ಬರೋಲ್ಲ, ಒಂದೊಂದು ದಿನ ಒಂದು 10 ಆರ್ಡ್ರ್ 20 ಆರ್ಡ್ರ್ ಬರುತ್ತೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಹೋಗಬಾರ್ದು. ನಾವು ಏನೇ ಮಾಡಿದ್ರೂ ಒಂದು ಧೈರ್ಯ ಅನ್ನೋದು ಇರಬೇಕು ಎಲ್ಲದಕ್ಕಿಂತ ಮುಂಚೆ. ಇನ್ನೊಂದು, ನಾವು ಕೆಲವೊಬ್ಬರು ಹೆಣ್ಮಕ್ಳು ಇರ್ತೀರಾ, ಕ್ಯಾಮ್ರಾ ಫೇಸ್ ಮಾಡೋಕ್ಕಾಗಲ್ಲ, ನನಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಬರೋಲ್ಲ, ಎಡಿಟಿಂಗ್ ಮಾಡೋಕ್ಕೆ ಬರೋಲ್ಲ ಅನ್ನೋರು, ನೀವೆಲ್ಲರೂ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ನಾವು ಒಂದೇ ರೀತಿ ಎಲ್ಲರೂ ಒಂದೇ ವೇಲು ಹೋಗೋಕ್ಕಾಗಲ್ಲ. ಕೆಲವೊಬ್ರಿಗೆ ಒಂದೊಂದು ಬರುತ್ತೆ, ಒಂದೊಂದು ಗೊತ್ತಿರಲ್ಲ. ಬಟ್ ಏನೋ ಒಂದು ಮಾಡಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲೂ ಇರುತ್ತೆ ಅಲ್ವಾ. ಹಾಗಾಗಿ ನಾನು ಇನ್ನೂ ಒಂದು ಸಜೆಷನ್ ಇದರಲ್ಲಿ ಏನಪ್ಪ ಹೇಳ್ಬೋದು ಅಂತ ಅಂದರೆ, ನಿಮಗೆಲ್ಲರಿಗೂ ಮೀಶೋ ಆ್ಯಪ್ ಗೊತ್ತೇ ಇರುತ್ತೆ. ಅದರಲ್ಲೂ ನಮ್ಮ ಪ್ರಾಡಕ್ಟ್ಸ್ಗಳು ಕ್ಲಾತಿಂಗ್ಸ್ ಆಗ್ಬೋದು, ಜ್ಯುವೆಲ್ಸ್ ಆಗ್ಬೋದು, ಅದರಲ್ಲಿ GST ಏನೂ ಬೇಕಾಗೋದಿಲ್ಲ. ಅದರಲ್ಲೇ ನಾವು, ನನಗೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ, ಕೆಲವೊಂದು ಮಾಡ್ತಾ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತು ಬೇಗ ತಿಂಡಿ ಮಾಡಿಕೊಂಡು ಈ ಬ್ಲಾಗಲ್ಲಿ ಎಲ್ಲರಿಗೂ ಒಂದು ಹೆಣ್ಮಕ್ಳಿಗೆ ಯೂಸ್ ಆಗೋ ಥರ ಏನಾದರೂ ಒಂದು ಹೇಳ್ಬೇಕಲ್ಲ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿರೋದನ್ನ ನಿಮ್ಮ ಹತ್ರನೂ ಶೇರ್ ಮಾಡ್ತಾಯಿದ್ದೀನಿ. GST ಏನು ಬೇಕಾಗಲ್ಲ. ಅದರಲ್ಲೂ ನಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಟರೆ ನಾವು ಅದರಲ್ಲೂ ಪ್ರಾಡಕ್ಟ್ನ ಸೇಲ್ ಮಾಡ್ಬೋದು. ನಮ್ಮದು ಏನೇ ಇರಲಿ, ಕ್ಲಾತಿಂಗ್ಸ್ ಇರಲಿ, ಏನಾದರೂ ಇರಲಿ, ಅದರಲ್ಲೂ ಆರ್ಡ್ರ್ ಬರುತ್ತೆ. ಆ ಆರ್ಡರು ಅವರೇ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ನೀವೇನೇ ಮಾಡಬೇಕು ಅಂತ ಅಂದ್ರೂ ಧೈರ್ಯ ಇರಬೇಕು. ಒಂದು ದುಡ್ಡಂತೂ ಖಂಡಿತ ಇರಲೇಬೇಕು, ದುಡ್ಡು ಜೊತೆ ಧೈರ್ಯ ಇರಬೇಕು. ನಾವೇನೇ ಮಾಡಿದ್ರೂ ಅದು ಏನು ನಮ್ಮ ಮೇಲೆ ನಮಗೆ ಕಾನ್ಫಿಡೆಂಟ್ ಇರಬೇಕು ಅಂತ ಈ ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ನಿಮಗೆಲ್ಲ ಹೆಲ್ಪ್ ಆಗ್ಬೋದು. ಇನ್ ಕೇಸ್ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಇನ್ನು ಸ್ಯಾರೀಸ್ ಎಲ್ಲ ತೊಗೊಬರ್ತೀವಿ, ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ, ಅದಕ್ಕೆ ಮೆಸೇಜ್ಗಳು ಎಲ್ಲರಿಗೂ ಮೆಸೇಜ್ ಮಾಡಲ್ಲ, ಎಲ್ಲರಿಗೂ ಎನ್ಕ್ವೈರೀಸ್ನ ವಿಡಿಯೋ ಮಾಡಿದ ತಕ್ಷಣ ಬರಲ್ಲ. ಕೆಲವೊಂದು ಮೆಸೇಜಸ್ಸು ಮಾಡಿದಾಗ ನಮಗೆ ರಿಪ್ಲೈ ಮಾಡೋಕ್ಕಾಗಿರಲ್ಲ, ಅದು ಒಂದು ಆರ್ಡ್ರು ಹಂಗೆ ಹೊರ್ಟೋಗುತ್ತೆ. ಬಟ್ ತುಂಬ ಕಷ್ಟ ಇದೆ ಆನ್ಲೈನಲ್ಲಿ ಆಗ್ಬಾರ್ದು, ನಾವು ಆಫ್ಲೈನಲ್ಲಿ ಮಾಡೋಕ್ಕಾಗ್ಬೋದು. ಏನೇ ಒಂದು ಎಲ್ಲದಕ್ಕೂ ಶ್ರಮ ಪಟ್ರೇ ಆಗೋದು. ಒಂದು ಆರ್ಡ್ರ್ ತೊಗೊಂಡಿರ್ತೀವಿ, ಅದಕ್ಕೆ ಅವ್ರ ಅಡ್ರೆಸ್ ತೊಗೊಂಡು ಮತ್ತೆ ಅದಕ್ಕೆ ರಿಪ್ಲೈ ಮಾಡಿ, ಅವರು ಒಂದು ಅಡ್ರೆಸ್ ಕಳಿಸ್ತಾರೆ, ಒಂದು ಅಡ್ರೆಸ್ ಕಳಿಸಲ್ಲ, ಮತ್ತು ಅದನ್ನು ಕೇಳಿಕೊಂಡು ಅದನ್ನು ಪ್ಯಾಕ್ ಮಾಡಿ ಕವರ್ ಮಾಡಿ ತುಂಬ ಸ್ಟ್ರಗಲ್ ಆಗುತ್ತೆ. ಇಲ್ಲ ಅಂತ ನಾನು ಹೇಳೋದೇ ಇಲ್ಲ, ಇದನ್ನು ಮಾಡ್ತಿರೋರ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ತುಂಬ ನಾವೇನಂತೀವಿ, ಶ್ರಮ ಹಾಕಲೇಬೇಕು. ಯಾವುದೇ ಕೆಲಸನೂ ನಿಜವಾಗ್ಲೂ ಈಸಿ ಅಲ್ವೇ ಅಲ್ಲ. ಎಲ್ಲರೂ ಅಂದ್ಕೋಬೋದು ಈ ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ದಾರೆ, ತುಂಬ ಲಾಭ ಬಂದ್ಬಿಡ್ಬೋದು. ಖಂಡಿತ ನೀವು ಅಂದ್ಕೊಳ್ಳೋದು ನಿಜವಾಗ್ಲೂ ತಪ್ಪು. ಕೆಲವೊಂದು ಸಲ ನಾವೇನು ಅಮೌಂಟ್ ಹಾಕಿರ್ತೀವಿ ಆ ಸ್ಯಾರಿ ಒಂದು ರೆಡಿ ಮಾಡ್ಸೋಕ್ಕೆ, ಆ ಪ್ರೈಸು ಬರೋದಿಲ್ಲ. ಒಂದೊಂದು ಸಲ ಎಷ್ಟೊಂದು ಸಲ ಲಾಸ್ ಆಗಿದ್ದೀವಿ ಅಂತಲೇ ಹೇಳು, ಎಷ್ಟೊಂದು ಸಲ ಲಾಸ್ ಆಗಿದ್ದೀವಿ, ಆ ಪ್ರೈಸನ್ನು ಕೊಡೋಲ್ಲ ಕೆಲವೊಬ್ಬರು. ಆ ಥರ ಎಲ್ಲ ಸಿಚುವೇಷನ್ನ ಅನುಭವಿಸ್ಬೇಕಾಗುತ್ತೆ. ನೀವು ಅಂದ್ಕೊಂಡಿರ್ತೀರ ಸ್ಯಾರಿ ಬಿಸ್ನೆಸ್ಸು ತುಂಬ ಲಾಭ ಬರುತ್ತೆ, ಏನೋ ಬರ್ತಾ ಇದೆ ಅದಕ್ಕೆ, ಕೆಲವೊಬ್ರು ಅಂತೀರ ಏನೋ ಬರ್ತಾ ಇದೆ ಅದಕ್ಕೆ ಎಲ್ಲ ಕೊಡ್ತಿದ್ದಾರೆ ಅಂತ ಅನ್ಕೋತೀರ. ಖಂಡಿತ ಅದಲ್ವೇ ಅಲ್ಲ. ಕೊಡೋ ಮನಸ್ಸಿರುತ್ತೆ ಕೆಲವೊಬ್ರಿಗೆ, ಎಷ್ಟೊಂದು ಸಮಾಜ ಸೇವೆ ಮಾಡೋರಿಗೆ ಅದು ಲಾಭ ಬಂದ್ರೇ ಕೊಡೋದು ಅಂತ ಏನಿಲ್ಲ. ಕೆಲವೊಬ್ರು ಇರ್ತಾರೆ, ಇಲ್ಲ ಅಂತಲೂ ನಾನು ಹೇಳೋದಿಲ್ಲ. ಇನ್ನು ಕೆಲವೊಬ್ಬರು ಅಯ್ಯೋ ಪರವಾಗಿಲ್ಲ, ನಮ್ಮಿಂದ ಏನಾದರೂ ಒಬ್ರಿಗೆ ಖುಷಿ ಆದರೆ ಸಾಕು ಅನ್ನೋರು ಇರ್ತಾರೆ. ಹಂಗಾಗಿ ನಾನು ಹೇಳ್ತೀನಿ, ನನ್ನ ಅನುಭವದಂಗೆ ಎಲ್ಲರೂ ಲಾಭನೇ ನೋಡೋಕ್ಕಾಗೋದಿಲ್ಲ ಅಂತಲೇ ಹೇಳ್ಬೋದು. ಹಂಗಂತ ಲಾಭ ಸಿಗೋದಿಲ್ಲ ಅಂತಲೂ ನಾನು ಹೇಳ್ತಿಲ್ಲ, ಬಟ್ ಎಲ್ಲರಿಗೂ ಸಿಗುತ್ತೆ ಅನ್ನೋದು ತಪ್ಪು. ಕೆಲವೊಂದು ಸಲ ನಾನು ಹೇಳ್ದಂಗೆ ಲಾಸ್ ಕೂಡ ಆಗ್ತೀವಿ. ಬಿಸ್ನೆಸ್ಸು ಅಂತ ಅಂದಮೇಲೆ ಎಲ್ಲರೂ ಈಗ ಪ್ರತಿಯೊಂದು ಕ್ಲಾತಿಂಗ್ ಮಾಡ್ತಿದ್ದಾರೆ ಅಂದರೆ ಲಾಭ ತೊಗೋತಿದ್ದಾರೆ ಅನ್ನೋದೇ ತಲೆ ಒಳಗಿರುತ್ತಲ್ವ. ಹಂಗಾಗಿ ಹೇಳ್ತಾ ಇದ್ದೀನಿ, ಎಷ್ಟೊಂದು ರೀಸನಬಲಾಗಿ ಕೊಡಬೇಕಾದ್ರೆ ಅದು ಕೆಲವೊಬ್ರದ್ದು ಅಂಗಡಿಗಳಲ್ಲಿ ನಿಮಗೆ ಜಾಸ್ತಿನೂ ಇರುತ್ತೆ, ಕಡಿಮೆನೂ ಇರುತ್ತೆ. ಅದು ಕ್ಲಾತ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾ ಈ ಬ್ಲಾಗು ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಥ್ಯಾಂಕ್ ಯು.